ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇದು ವೀಕ್ ಡೇ. ಸಡನ್ ಪ್ಲ್ಯಾನ್ ಮಾಡಿ ಅಯೋನಿಕ್ಸಿಗೆ ಹೋದ್ವಿ. ಹತ್ತಿರದಲ್ಲೇ ಇತ್ತು. ಸೊ ಅಲ್ಲಿ ನಾವು ಹೋಗಿದ್ದು ಭೀಮಾ ಮೂವಿ ನೋಡೋಕ್ಕೆ. ಒಳಗಡೆ ತುಂಬ ಕೋಲ್ಡ್ ಇರುತ್ತೆ ಅಂತ ಒಂದು ಕಾಫಿ ತೊಗೊಂಡು ಹೋಗಿ ನಾನು ಕೂತ್ಕೊಂಡೆ. ಮೂವಿ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಆಯಿತು. ಫಸ್ಟ್ ಆಫ್ ತನಕ ತುಂಬಾ ಕ್ಯೂರಿಯಾಸಿಟಿಯಿಂದ ಇತ್ತು. ಆ ಮೂವಿಲಿ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ ಬ್ಯಾಕ್ಗ್ರೌಂಡ್ನ ಮ್ಯೂಟ್ ಮಾಡಿದ್ದೀನಿ ನಾನು. ಸೊ ಮೂವಿ ಹೇಗಿತ್ತು ಅಂದರೆ ಫುಲ್ ಸೈಕಾಗಿತ್ತು ಅಂತಲೇ ಹೇಳ್ಬೋದು. ನೀವು ನನ್ನ ಎಕ್ಸ್ಪ್ರೆಷನ್ ನೋಡಿದ್ರೆ ಇಲ್ಲಿ ಗೊತ್ತಾಗುತ್ತೆ. ಇದು ಮೂವಿ ನೋಡಿ ಬಂದಾದಮೇಲೆ ಫುಲ್ ಸೈಕಾಗಿತ್ತು. ಈಗಿನ ಟೀನೇಜರ್ಸ್ಗೆ ಒಂದೊಳ್ಳೆ ಮೆಸೇಜ್ ಇದೆ. ಯಾವ್ದು ತಪ್ಪು ಯಾವ್ದು ಸರಿ ಅಂತ ತಿಳ್ಕೊಂಡು ಫ್ರೆಂಡ್ಸ್ ವಿಚಾರದಲ್ಲಿ, ಬ್ಯಾಡ್ ಹ್ಯಾಬಿಟ್ಸ್ ವಿಚಾರದಲ್ಲಿ ಎಲ್ಲನೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇದು ನೆಕ್ಸ್ಟ್ ಡೇ ನನ್ನ ಫ್ರೆಂಡು ಮೆಹಂದಿ ತಂದಿಟ್ಕೊಂಡಿದ್ಲು. ಸೊ ಮೆಹಂದಿ ಹಾಕ್ತೀನಿ ಬಾ ಅಂತ ಕರೆದಿದ್ಲು. ಸರಿ, ನಾನು ಊರಿಗೆ ಹೋಗೋದಿತ್ತು, ಹಾಕಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೋದೆ. ಸೊ ಹಾಕಿದ್ಮೇಲೆ ತುಂಬಾ ಇಷ್ಟ ಆಯಿತು. ಸೇಮ್ ಬ್ರೈಡಲ್ ಮೆಹಂದಿ ಲುಕ್ ಬರ್ತಾ ಇತ್ತು. ಒಂದು ಚೆನ್ನಾಗಿ ಹಾಕ್ತಾಳೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಥ್ಯಾಂಕ್ ಯು ರಕ್ಷಿ. ಇದು ನೆಕ್ಸ್ಟ್ ಡೇ ನಾನು ಊರಿಗೆ ಹೊರಟಾಗ. ಸೊ ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತಿದೆ ಆಲ್ರೆಡಿ, ನಾನು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡೋದು. ನಮ್ಮೂರು ಬಂದು ಶಿವಮೊಗ್ಗ. ಸೊ ಊರಿಗೆ ಹೋಗಬೇಕಂದ್ರೆ ಏನೋ ಒಂಥರ ಖುಷಿ ಇರುತ್ತೆ. ಹೋಗ್ತಾ ಇದ್ದೀನಿ ಆಲ್ಮೋಸ್ಟ್ 2 ಮಂತ್ಸ್ ಆದಮೇಲೆ. ಆಟೋ ಇಟ್ಕೊಂಡು ಹೊರಟೆ. ರೈಲ್ವೆ ಸ್ಟೇಷನ್ ಹೋಗೋದ್ರೊಳಗೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ಸೊ ಇನ್ನೇನು 5 ಮಿನಿಟ್ಸು ಕೂಡ ಇರಲಿಲ್ಲ. ಅವಾಗ ಟ್ರೈನ್ ಹತ್ತಿದ್ದೀನಿ. ಇನ್ನೇನು ಹೋಗೇ ಬಿಡ್ತು ಅಂತ ನಾನು ಅಂದ್ಕೊಂಡಿದ್ದೆ. ಸದ್ಯ ಸಿಕ್ತು, ಇಲ್ಲ ಅಂದರೆ ಕಷ್ಟ ಆಗಿಬಿಟ್ಟಿರೋದು ನನಗೆ. ಈ ಥರ ವ್ಯೂಸ್ ನೋಡ್ಕೊಂಡು ಹೋಗೋಕ್ಕೆ ಅಂತಲೇ ನಾನು ಯಾವಾಗ್ಲೂ ವಿಂಡೋ ಸೀಟ್ನೇ ಪ್ರಿಫರ್ ಮಾಡ್ತೀನಿ. ನಿಮಗೂ ಕೂಡ ವಿಂಡೋ ಸೀಟ್ ಇಷ್ಟನಾ? ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಅರೌಂಡ್ 8 o'clock ಹಾಗೆ ನಾನು ಶಿವಮೊಗ್ಗ ರೀಚ್ ಆದೆ. ಬಟ್ ನನ್ನ ಜರ್ನಿ ಇಲ್ಲಿಗೆ ಮುಗ್ದಿಲ್ಲ. ಇಲ್ಲಿಂದ ನಾನು ಇನ್ನೊಂದು ಟ್ರೈನ್ ಕ್ಯಾಚ್ ಮಾಡ್ಕೊಂಡು ನಮ್ಮೂರಿಗೆ ಹೋಗಬೇಕು. ಇಲ್ಲಿ ನಾನು 1 hour ವೆಯ್ಟ್ ಮಾಡಬೇಕು. ಬಟ್ ಇವತ್ತು ಟ್ರೈನ್ ಡಿಲೇ ಆಗಿ 2 hours ವೆಯ್ಟ್ ಮಾಡಬೇಕಾಯಿತು. ಬೇಜಾರಾಗ್ತಾ ಇತ್ತು ಏನು ಮಾಡೋದಂತ. ಫೈನಲಿ ಇನ್ನೊಂದು ಟ್ರೈನ್ ಕ್ಯಾಚ್ ಮಾಡಿಕೊಂಡು ನಾನು ನಮ್ಮೂರಿಗೆ ಹೋದೆ. ಇಲ್ಲಿಂದ ಜಸ್ಟ್ 45 minutes ಅಷ್ಟೇ. ಈ ಸಲ ನಾನು ಊರಿಗೆ ಹೋಗೋಕ್ಕೆ ಒಂದು ಮೇನ್ ರೀಸನ್ ಇದೆ. ಅದು ನಿಮಗೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ನನಗಿಲ್ಲಿ ಕರ್ಕೊಂಡು ಹೋಗೋಕ್ಕೆ ಅಂತ ನನ್ನ ತಮ್ಮ ಬಂದಿದ್ದ. ಈ ಸಲ ನಾನು ನನ್ನ ತಮ್ಮಂಗೆ ರಾಖಿ ಕೂಡ ಕಟ್ಟಿಲ್ಲ, ಅದನ್ನು ಕೂಡ ಕಟ್ಟಬೇಕು. ಸೊ ಅವ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ ನಾನು ಏನು ಗಿಫ್ಟ್ ತಂದಿದ್ದೀನಿ ಅಂತ. ಇವತ್ತಿನ ಈ ಮಿನಿ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಜೊತೆ ಬೇಗ ಸಿಗೋಣ. ಕೀಪ್ ಸಪೋರ್ಟಿಂಗ್. ಬಾಯ್ ಬಾಯ್.